ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಬೆಂಗಳೂರಿಗೆ ಮೆಗಾ ಗಂಡಾಂತರ ಕಾದಿದೆಯಾ? ಅವರಿಂದಲೇ ಆಗುತ್ತಾ ಮತ್ತಷ್ಟು ಕೊರೋನಾ ಸ್ಫೋಟ? ರಾಜ್ಯ ಸರ್ಕಾರಕ್ಕೆ ಶಾಕ್ ಕೊಡುವಂತ ಸುದ್ದಿಯನ್ನ ನಾವೀಗ ರಿವೀಲ್ ಮಾಡೋದಕ್ಕೆ ಹೊರಟಿರೋದು. ಬೆಂಗಳೂರಿಗೆ ಹಾಗಾದ್ರೆ ಈ ಕೊರೋನಾ ವಿಚಾರವಾಗಿ ಮಹಾ ಗಂಡಾಂತರ ಕಾದಿದ್ಯಾ, ಮೆಗಾ ಗಂಡಾಂತರ ಕಾದಿದ್ಯಾ? ಯಾರಿಂದ? ಹಾಗಾದ್ರೆ ಅವರಿಂದಲೇ. ಯಾರದು? ಮುಂದಿನ ಭಾಗದಲ್ಲಿ ನಾವು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಅವರಿಂದಲೇ ಹಾಗಾದ್ರೆ ಮತ್ತಷ್ಟು ಕೊರೋನಾ ಸ್ಫೋಟವಾಗುತ್ತಾ? ರಾಜ್ಯ ಸರ್ಕಾರಕ್ಕೆ ಶಾಕ್ ಕೊಟ್ಟಂತ ಸುದ್ದಿ ಇದು. ಅವರು ಮತ್ಯಾರು ಅಲ್ಲ, ಹೊರ ರಾಜ್ಯಗಳಿಂದ ಬೆಂಗಳೂರಿಗೆ ಬಂದಂತ ಜನ 42,000 ಮಂದಿ ಅಂತ ಸರ್ಕಾರ ಹೇಳ್ತಾ ಇರೋದು. ಆದ್ರೆ ಇವಾಗ ಲೆಕ್ಕಕ್ಕೆ ಸಿಕ್ಕಿರೋದೆಷ್ಟು, ಡಾಕ್ಯುಮೆಂಟ್ ಸಿಕ್ಕಿರೋದೆಷ್ಟು? ಕೇವಲ 12,000 ಜನ ಮಾತ್ರ ಅಂತ. ಹಾಗಾದ್ರೆ ಉಳಿದಂತ 30,000 ಜನ ಎಲ್ಲಿಗೆ ಹೋಗಿದ್ದಾರೆ? ರಾಜಸ್ಥಾನ, ದೆಹಲಿ, ಮಹಾರಾಷ್ಟ್ರ, ಮುಂಬೈ, ತಮಿಳುನಾಡು, ಕೇರಳ, ಜಮ್ಮು ಕಾಶ್ಮೀರ, ಆಂಧ್ರ ಪ್ರದೇಶ, ತೆಲಂಗಾಣ, ಹೀಗೆ ನಮ್ಮ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಜನರು ಕರ್ನಾಟಕಕ್ಕೆ ಬಂದಿದ್ದಾರೆ. ಅದರಲ್ಲೂ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಬಂದಿದ್ದಾರೆ. ದೇಶದ ವಿವಿಧ ಭಾಗಗಳಿಂದ 42,000 ಜನ ಬಂದಿದ್ದಾರೆ. ಸರ್ಕಾರಕ್ಕೆ ಇದೀಗ ಮಿಸ್ ಆಗಿದೆಯಲ್ಲ ಲೆಕ್ಕ, 30,000 ಜನದ್ದು. ಅದು ತಲೆ ಬಿಸಿಯನ್ನ ತಂದಿಟ್ಟಿದೆ. ಇನ್ನು ಬೆಂಗಳೂರಿಗೆ ಬರೋದಕ್ಕೆ ಅನುಮತಿ ಪಡ್ಕೊಂಡಿದ್ರಲ್ಲ, ಸೊ ಅವರೆಲ್ಲ ಎಲ್ಲಿ ಹೋದ್ರು ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಈಗ ಲಾಕ್ಡೌನ್ ಸಂದರ್ಭದಲ್ಲಿ ಒಂದು ಸೇವಾ ಸಿಂಧು ಆಪ್ ಅಂತ ಮಾಡಿದ್ರು. ಅದರಲ್ಲಿ ಪರ್ಮಿಷನ್ ತಗೊಂಡ್ರೆ ಮಾತ್ರ ನಮ್ಮ ರಾಜ್ಯಕ್ಕೆ ಬರೋದಕ್ಕೆ ಅನುಮತಿ ಸಿಗ್ತಾ ಇತ್ತು. ಆದ್ರೆ ಈ ಅನುಮತಿ ಪಡ್ಕೊಂಡವರೆಲ್ಲ ಎಲ್ಲಿ ಹೋದ್ರು? ಬೆಂಗಳೂರು ನಗರ ಡಿಸಿ ಅನುಮತಿ ಪಡೆದಿದ್ದು 42,000 ಮಂದಿ. ಆದ್ರೆ ಈಗ ಸರ್ಕಾರದ ಲೆಕ್ಕಕ್ಕೆ ಸಿಕ್ಕಿರೋದು ಕೇವಲ 12,000 ಮಂದಿದು ಲೆಕ್ಕ ಮಾತ್ರ. ಸರ್ಕಾರದ ನಿಯಮ, ಕ್ವಾರಂಟೈನ್ ವ್ಯವಸ್ಥೆ, ಸ್ಕ್ರೀನಿಂಗ್, ಸ್ವಾಬ್ ಟೆಸ್ಟ್ಗಳಿಗೆ ಹೆದರಿ ಕಳ್ಳದಾರಿಯನ್ನ ಹಾಗಾದ್ರೆ ಹಿಡ್ಕೊಂಡು ತಾವು ಎಲ್ಲೆಲ್ಲಿ ಸೇರ್ಕೋಬೇಕು, ಗೂಡು ಸೇರಬೇಕು ಅಲ್ಲಲ್ಲಿಗೆ ಹೋಗ್ಬಿಟ್ಟಿದಾರ. ಹಾಗಾದ್ರೆ ಕಳ್ಳದಾರಿ ಮೂಲಕ ಬಂದವರ ಪತ್ತೆಗೆ ಸರ್ಕಾರ ಇದೀಗ ಹರಸಾಹಸವನ್ನ ಪಡ್ತಾ ಇರೋದು. ಅಲ್ಲಿ ಹೊರ ರಾಜ್ಯದಿಂದ ಬರೋಂಥ ಕೆಲವು ಜನ ಅವ್ರಿಗೇನೋ ಒಂದು ಭಯದ ವಾತಾವರಣ ಇರ್ಬೋದು, ಇಲ್ಲ ಆತಂಕ ಇರ್ಬೋದು. ಆಮೇಲೆ ನಮ್ಮ ಚೆಕ್ ಪೋಸ್ಟಲ್ಲಿ ನಮ್ಮನ್ನು ಬಿಡ್ತಾರೋ ಇಲ್ಲೋ ಅನ್ನೋ ಒಂದು ಆತಂಕದಲ್ಲಿ ಚೆಕ್ ಪೋಸ್ಟ್ ಹೊರತಾಗಿ ಬೇರೆ ಬೇರೆ ಮಾರ್ಗದಲ್ಲಿ ರಾಜ್ಯದೊಳಗೆ ಬಂದಿದ್ದಾರೆ. ಇದು ಹೆಂಗೆ ನಮಗೆ ಗೊತ್ತಾಯಿತು ಅಂತ ಹೇಳಿದರೆ, 42,000 ಜನಕ್ಕೆ ನಾವು ಅನುಮತಿ ಕೊಟ್ಟಿದ್ದೀವಿ. ನಮ್ಮ ಆ ಲೆಕ್ಕದಲ್ಲಿ 42,000 ಜನದಲ್ಲಿ 12,674 ಜನ ಮಾತ್ರ ನಮ್ಮ ಬೆಂಗಳೂರಲ್ಲಿರೋರು. ಉಳಿದವರು ಎಲ್ಲೋದ್ರು ಅನ್ನೋ ಪ್ರಶ್ನೆ ಬಂತು. ಇದನ್ನು ಮಾನ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಮತ್ತು ACS ಸಂಬಂಧಪಟ್ಟಂಥ ನಮ್ಮ ಮಂತ್ರಿಗಳು, ಆಮೇಲೆ ಜಿಲ್ಲಾಧಿಕಾರಿಗಳು ಇದೊಂದು ಮೀಟಿಂಗ್ ಮಾಡಿ, ಮೀಟಿಂಗಲ್ಲಿ ಇದನ್ನು ಚರ್ಚಿಸಲಾಗಿ ಇದು ಬಹಳ ಗಂಭೀರವಾದ ವಿಚಾರ. ಏನು ಅಂತ ಹೇಳಿದರೆ, ಅಷ್ಟು ಪ್ರಮಾಣದ ಜನ ಏನಾದ್ರು ಬೆಂಗಳೂರಲ್ಲಿ ಬಂದು ಬೆಂಗಳೂರಲ್ಲಿ ಏನಾದ್ರು ಇದ್ದರೆ ಅವರು ಅಂತಂಥ ರಿಸ್ಕ್ ಇರೋ ಅಂಥ ರಾಜ್ಯದಲ್ಲಿ ಬಂದಿದ್ದಾರೆ. ಅವ್ರಿಗೆ ಸ್ವ್ಯಾಬ್ ಟೆಸ್ಟ್ ಆಗಿದೆಯೋ, ಸ್ಕ್ರೀನಿಂಗ್ ಆಗಿದೆಯೋ ಏನೂ ಗೊತ್ತಿಲ್ಲ. ಇನ್ ಕೇಸ್ ಬಂದು ಅವರು ಯಾವ ಅಪಾರ್ಟ್ಮೆಂಟಲ್ಲಿದ್ದಾರೆ, ಮನೇಲಿದ್ದಾರೆ, ಸ್ವ್ಯಾಬ್ ಆಗಲಿಲ್ಲ, ಇನ್ ಕೇಸ್ ಅವ್ರಿಗೇನಾದ್ರು ಅಂಥ ಒಂದು ಸಿಂಪ್ಟಮ್ಸ್ ಇದ್ದರೆ ಇಡೀ ವ್ಯವಸ್ಥೆನೇ ಕೊಲ್ಯಾಪ್ಸ್ ಆಗುತ್ತೆ. ಸೊ ಇದು ಗುರುತರವಾದ ಕೆಲಸ ಆಗುತ್ತೆ. ಸಂಬಂಧಪಟ್ಟಂಥ ಇಲಾಖೆಯರು ಏನಿದ್ದಾರೆ ಇಮ್ಮಿಡಿಯೇಟ್ ಆ 42,000 ಜನದಲ್ಲಿ 12,000 ಬಿಟ್ಟು ಉಳಿದ 36,000 ಜನ ಏನಿದೆ, ಆ 36,000 ಜನ ಎಲ್ಲಿ ಬೆಂಗಳೂರಲ್ಲಿದ್ದಾರೆ ಅನ್ನೋದು ಇಮ್ಮಿಡಿಯೇಟ್ ಟ್ರೇಸ್ ಔಟ್ ಮಾಡಬೇಕು ಅನ್ನೋ ಒಂದು ನಿರ್ದೇಶನ ನಮ್ಮ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಂದ ನಮಗೆ ಬಂತು.